உன்னை காப்பாத்திக்கிட்டு ஓடி போயிட. திரும்பி போற ஐடியாவே இல்லை. ஐ ஆம் கமிங். இந்த வருஷமாவது ஆர்மி அப்ளிகேஷன்ல ஒழுங்கா கையெழுத்து போடணும். ஒரு பேர் ಅನುಪ್ಚಿருங்க. அவன் ಯಾರು என்னன்னு ವಿಚಾರಿಸಿ. ನಮಸ್ಕಾರ ಫ್ರೆಂಡ್ಸ್, ನಾವು ಇವತ್ತು ಮಾತಾಡ್ತಿರೋದು ತಳಪತಿ ವಿಜಯ್ ಅವರ ಜನನಾಯಕನ್ ಮೂವಿ ಬಗ್ಗೆ. ಈ ಒಂದು ಮೂವಿ ಬಂದ್ಬಿಟ್ಟು ತಮಿಳು ಭಾಷೆಯ ರಾಜಕೀಯ ಆಕ್ಷನ್ ಥ್ರಿಲ್ಲರ್ ಚಲನಚಿತ್ರವಾಗಿದ್ದು ಇದನ್ನು ಎಚ್ ವಿನೋದ್ ಅವರು ನಿರ್ದೇಶಿಸಿದ್ದಾರೆ ಮತ್ತು KVN ಪ್ರೊಡಕ್ಷನ್ ಅವರು ನಿರ್ಮಿಸಿದ್ದಾರೆ. ಈ ಒಂದು ಚಲನಚಿತ್ರದಲ್ಲಿ ವಿಜಯ್, ಪೂಜಾ ಹೆಗ್ಡೆ, ಬಾಬಿ ಡಿಯೋಲ್ ಮತ್ತು ಮಮಿತಾ ಬೈಜು ಅವರು ಪ್ರಮುಖ ಪಾತ್ರದಲ್ಲಿ ನಟಿಸಿದ್ದಾರೆ. ಜೊತೆಗೆ ಗೌತಮ್ ವಾಸುದೇವ್ ಮೆನಾನ್, ಪ್ರಕಾಶ್ ರಾಜ್, ನಾರಾಯಣ್ ಮತ್ತು ಪ್ರಿಯಾಮಣಿ ಅವರು ಈ ಒಂದು ಚಲನಚಿತ್ರದಲ್ಲಿ ನಟಿಸಿದ್ದಾರೆ. 2023ರ ತೆಲುಗು ಚಿತ್ರ ಭಗವಂತ್ ಕೇಸರಿಯಿಂದ ಸ್ಫೂರ್ತಿ ಪಡೆದ ಇದು ವಿಜಯ್ ರಾಜಕೀಯಕ್ಕೆ ಪ್ರವೇಶಿಸುವ ಮೊದಲು ಅವರ ಕೊನೆಯ ಚಿತ್ರವಾಗಿತ್ತು ಮತ್ತು KVN ಪ್ರೊಡಕ್ಷನ್ ತಮಿಳಿನಲ್ಲಿ ಮೊದಲ ನಿರ್ಮಾಣವಾಗಿತ್ತು. ಈ ಒಂದು ಚಲನಚಿತ್ರವನ್ನು ಸೆಪ್ಟೆಂಬರ್ 2024ರಲ್ಲಿ ಅಧಿಕೃತವಾಗಿ ತಳಪತಿ 69 ಎಂಬ ತಾತ್ಕಾಲಿಕ ಟೈಟಲನ್ನು ಘೋಷಿಸಲಾಗಿತ್ತು. ಏಕೆಂದರೆ ಇದು ವಿಜಯ್ ನಾಯಕನ ನಟನಾಗಿ 69ನೇ ಚಿತ್ರವಾಗಿದೆ ಮತ್ತು ಅಧಿಕೃತ ಟೈಟಲನ್ನು ಜನವರಿ 25, 2025ರಲ್ಲಿ ಘೋಷಿಸಲಾಯಿತು. ಅಕ್ಟೋಬರ್ 2024ರಲ್ಲಿ ಚೆನ್ನೈನಲ್ಲಿ ಶೂಟಿಂಗನ್ನು ಪ್ರಾರಂಭವಾಯಿತು. ಪಯನೂರಿನಲ್ಲಿ ಒಂದು ವೇಳಾಪಟ್ಟಿಯೊಂದಿಗೆ ಮುಂದುವರಿಯಿತು. ನಂತರ ಮತ್ತೆ 2 ಹೆಚ್ಚುವರಿ ವೇಳಾಪಟ್ಟಿಗಳನ್ನು ಹಿಂದಿನ ಸ್ಥಳದಲ್ಲಿ ನಡೆಸಲಾಯಿತು ಮತ್ತು ಆಗಸ್ಟ್ 2025ರ ಹೊತ್ತಿಗೆ ಮುಕ್ತಾಯಗೊಳಿಸಲಾಯಿತು. ಈ ಒಂದು ಚಿತ್ರಕ್ಕೆ ಅನಿರುದ್ಧ್ ರವಿಚಂದ್ರ ಅವರು ಸಂಗೀತವನ್ನು ಸಂಯೋಜಿಸಿದ್ದಾರೆ. ಸತ್ಯನ್ ಸೂರ್ಯನ್ ಅವರು ಈ ಒಂದು ಚಲನಚಿತ್ರಕ್ಕೆ ಫೋಟೋಗ್ರಫಿಯನ್ನು ನಿರ್ವಹಿಸಿದ್ದಾರೆ ಮತ್ತು ಪ್ರದೀಪ್ ರಾಘವ್ ಅವರು ಸಂಕಲನ ಮಾಡಿದ್ದಾರೆ. ಈ ಒಂದು ಚಲನಚಿತ್ರವನ್ನು ರಿಲೀಸಿಂಗ್ ಬಗ್ಗೆ ನೋಡುವುದಾದರೆ ಜನನಾಯಕನ್ ಚಲನಚಿತ್ರವು ಪೊಂಗಲ್ ಹಬ್ಬದಂದು ಜನವರಿ 2026ರಂದು ಚಿತ್ರಮಂದಿರಗಳಲ್ಲಿ ಬಿಡುಗಡೆ ಮಾಡಲಾಗಿದೆ. ಸೊ ತಳಪತಿ ವಿಜಯ್ ಅವರ ಜನನಾಯಕನ್ ಟ್ರೈಲರ್ ಬಗ್ಗೆ ಮಾಹಿತಿಯಾಗಿತ್ತು. ಈ ಟ್ರೈಲರ್ ನಿಮ್ಗೆ ಹೇಗೆ ಅನಿಸ್ತು ಅನ್ನೋದನ್ನು ಕಾಮೆಂಟಲ್ಲಿ ತಪ್ಪದೇ ತಿಳಿಸಿ. ಯಾರೆಲ್ಲ ತಳಪತಿ ವಿಜಯ್ ಅವರ ಫ್ಯಾನ್ ಆಗಿದ್ದಾರೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು.